ಹಾಯ್ ನಮಸ್ತೆ. ಇವಾಗ ಮಕ್ಕಳಲ್ಲಿ ಜ್ವರ ಬಂದರೆ ಹೇಗೆ ಬರುತ್ತೆ ಅಂತಂದರೆ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಆ್ಯಂಡ್ ಇನ್ಫೆಕ್ಷನ್ ಅಂತಂದರೆ ವಾಟರ್ ಇನ್ಫೆಕ್ಷನ್ ಇರ್ಬೋದು, ಥ್ರೋಟ್ ಇನ್ಫೆಕ್ಷನ್ನು, ಫುಡ್ ಇನ್ಫೆಕ್ಷನ್ನು, ಆಮೇಲೆ ಯೂರಿನ್ ಇನ್ಫೆಕ್ಷನಿಂದ ಕೂಡ ಜ್ವರ ಬರೋ ಕೂಡ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನು ಯೂಸ್ ಮಾಡಬೇಕು ಅಂದರೆ, ನಾನು ಕಲರ್ ಥೆರಪಿಯಲ್ಲಿ 2 ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಇಸ್ ದಿ ಬ್ಲ್ಯಾಕ್ ಕಲರ್ ಫಾರ್ ದ ಇನ್ಫೆಕ್ಷನ್ ರಿಮೂವ್ ಮಾಡಲಿಕ್ಕೆ. ಸೊ ಸೆಕೆಂಡ್ ಒನ್ ಇಸ್ ದಿ ಡಾರ್ಕ್ ಗ್ರೀನ್ ಕಲರ್, ಇದು ಓವರ್ ಆಲ್ ಬಾಡಿಯನ್ನು ಕೂಲ್ ಮಾಡುತ್ತೆ. ಸೊ ಆಲ್ರೆಡಿ ನಾನು ಹೇಳಿದೆ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ನು, ಫುಡ್ ಇನ್ಫೆಕ್ಷನ್ ಅಂತೇಳಿ. ಸೊ ಆವಾಗ ಇನ್ಫೆಕ್ಷನಿಂದ ಜ್ವರ ಬಂದರೆ ನೀವು ಎವ್ರಿ ಟಿಪ್ ಆಫ್ ದಿ ಫಿಂಗರ್ಗೆ ಎಲ್ಲ ಕಡೆನೂ ಕೂಡ ಬ್ಲ್ಯಾಕನ್ನು ಅಪ್ಲೈ ಮಾಡಬೇಕು. ಈ ಥರ ಎಲ್ಲ ಕಡೆ ಟಿಪ್ ಆಫ್ ದಿ ಫಿಂಗರ್ ಬ್ಲ್ಯಾಕನ್ನು ಅಪ್ಲೈ ಮಾಡಿ, ಎಲ್ಲ ತುದಿಗೆ ಅಪ್ಲೈ ಮಾಡಿ, ಕೈಗೂ ಅಪ್ಲೈ ಮಾಡಿ, ಕಾಲಿಗೆ ಕೂಡ ಅಪ್ಲೈ ಮಾಡಿ. ಓನ್ಲಿ ಫೀವರ್ ಡ್ಯೂ ಟು ಇನ್ಫೆಕ್ಷನ್ ಇದ್ದರೆ. ಸೊ ಇಲ್ಲ ನನಗೆ ಹೀಟಿಂದ ಜ್ವರ ಬಂದಿದೆ ಅಂದಾಗ ಅಂಗೈ ಆಗಲಿ ಪಾದ ಆಗಲಿ ತುಂಬ ಉರಿ ಇದೆ, ಲಿಪ್ಸ್ ಎಲ್ಲ ಡ್ರೈ ಆಗಿದೆ ಅಂದಾಗ ಈ ಡಾರ್ಕ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದಿ ಜಲತತ್ವ ವಾಟರ್ ಎಲಿಮೆಂಟ್ ಇದು. ಸೊ ಇದು ಓವರ್ ಆಲ್ ಬಾಡಿಯನ್ನು ಕೂಲ್ ಮಾಡುತ್ತೆ. ಅವಾಗ ಏನು ಮಾಡಬೇಕು, ಡ್ಯೂ ಟು ಹೀಟಿಂದ ಬಂದಾಗ ಬಾಡಿಯನ್ನು ಕೂಲ್ ಮಾಡಬೇಕು ಅಂದಾಗ ಸೇಮ್ ಟಿಪ್ ಆಫ್ ದಿ ಫಿಂಗರ್ಗೆ ಗ್ರೀನನ್ನು ಅಪ್ಲೈ ಮಾಡಿ. ಎವ್ರಿ ಟೈಮ್ ಕಾಲಿಗೂ ಅಪ್ಲೈ ಮಾಡಿ, ಕೈಗೂ ಅಪ್ಲೈ ಮಾಡಿ. ಈಗ ನನಗೆ ಗೊತ್ತಾಗ್ತಾ ಇಲ್ಲ ಜ್ವರ ಇನ್ಫೆಕ್ಷನಿಂದ ಬಂದಿದೆಯೋ ಇನ್ನು ಹೀಟಿಂದ ಬಂದಿದೆಯೋ ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ 2 ಕೈ ತುದಿಗೆ, ಬೆರಳುಗಳ ತುದಿಗೆ ಗ್ರೀನನ್ನು ಅಪ್ಲೈ ಮಾಡಿ, ಕಾಲಿಗೆ ಬೆರಳ ತುದಿಗೆ ಬ್ಲ್ಯಾಕನ್ನು ಅಪ್ಲೈ ಮಾಡಿ. ಸೊ ಇದರಿಂದ ಜ್ವರ ಕೂಡ ಕಡಿಮೆ ಆಗುತ್ತೆ, ಅದ್ರ ಜೊತೆ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೇರೆದವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. BLD. Thank you.